ಸರ್ ನಿಮ್ಮ ನೋಡಕ್ಕೆ ಯಾರೋ ಬಂದಿದ್ದಾರೆ. ಯಾರು ಸರ್? ನಿಮ್ಮ ಹೆಂಡತಿ ಇರ್ಬೇಕು ಸರ್. ಇದೇನು ಋಷಿ ಸರ್, 2 ದಿನಕ್ಕೆ ಕೀಟೊಂದು ಸ್ವರ್ಗೋಗಿದ್ದೀರಾ. ಮುಖ ನೋಡಿ ಹೆಂಗಾಗೈತೆ. ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ವಾ ನೀವು? ಕಮಲಿಯವ್ರ ನನ್ನ ಯೋಚನೆ ಬಿಡಿ. ನೀವು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ? ಎಕ್ಸಾಮ್ಗೆ ಓದ್ಕೊಳ್ಳೋದಲ್ವಾ? ನಾನು ಓದ್ಕೊತಿದ್ದೀನಿ ಸರ್. ಆದರೆ ಎಕ್ಸಾಮ್ ಐತೆ ಅಂತ ನಿಮ್ಮನ್ನ ನೋಡೋಕ್ಕೂ ಬರ್ದೆ ಹೆಂಗಿರಲಿ? ನನ್ನಿಂದ ನಿಮ್ಮನ್ನ ನೋಡದೆ ಇರೋಕ್ಕಾಗಲ್ಲ ಸರ್. ಕಮಲಿಯವರ, ನಾನಿಲ್ಲಿ ಆರಾಮಾಗಿದ್ದೀನಿ. ನೀವು ಚೆನ್ನಾಗಿ ಓದಿ ನೀವು ಅಂದ್ಕೊಂಡಿರೋದನ್ನು ಸಾಧಿಸಿ ನಾನು ತೋರಿಸ್ಬೇಕು. ನೋಡಿ, ಈ ಥರದ್ದು 1000 ತೊಂದರೆಗಳು ಬರ್ತಾ ಇರುತ್ತೆ. ಅದನ್ನೆಲ್ಲ ದಾಟಿ ನಿಮ್ಮ ಗುರಿನ ನೀವು ಮುಟ್ಬೇಕು. ಸರ್, ನೀವು ನನ್ನ ಜೊತೆಗಿದ್ರೆ ಎಂಥ ಕಷ್ಟನೇ ಆದರೂ ಸರಿ, ನಾನು ಅದನ್ನು ಎದುರಿಸ್ತೀನಿ. ನೀವಿಲ್ಲ ಆರಾಮಾಗಿದ್ದೀನಿ ಅಂತ ನಂತವ ಸುಳ್ಳು ಹೇಳ್ಬೇಡಿ. ನಂಗೆ ಗೊತ್ತು ನೀವು ಊಟ ತಿಂಡಿ ಏನು ಸರಿಯಾಗಿ ಮಾಡ್ತಿಲ್ಲ ಅಂತವ. ಚಾಯ್ಲರ್ ಸಾಹೇಬ್ರು ಪರ್ಮಿಷನ್ ತಗೊಂಡು ಅವ್ರ ಕೈಲಿ ಕೊಟ್ಟಿವ್ನಿ. ನೀವು ಊಟ ಮಾಡಿ ಸರ್. ಯಾಕೆ ಕಮಲಿಯವರೇ ಇಷ್ಟೊಂದು ತೊಂದರೆ ತಗೊಂತಿದ್ದೀರಾ? ತೊಂದರೆ ಅಲ್ಲ ಸರ್, ಪ್ರೀತಿ. ನೀವಿಂಥ ಸ್ಥಿತಿನಾಗಿದ್ರು ನನ್ನ ಬಗ್ಗೆ ಯೋಚಿಸ್ತಿಲ್ವಾ? ಅದಕ್ಕೆ ನಾನೇನ ಹೇಳ್ತೀನ? ಸರ್, ನೀವಿವತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು. ಆಯ್ತು. ಅಮ್ಮ ಹೇಗಿದ್ದಾರೆ? ನಿಮ್ಮದೇ ಯೋಚನೆ ಸರ್. ಆದ್ರೂ ನನಗೆ ಧೈರ್ಯ ಹೇಳ್ತಾರೆ. ಕಮಲಿಯವರ, ನಿಮಗೆ ಬೇರೆ ಯಾರೂ ತೊಂದರೆ ಕೊಟ್ಟಿಲ್ಲ ಅಲ್ವಾ? ಅಜ್ಜಿ ಏನೂ ಹೇಳಿಲ್ಲ ತಾನೆ? ನೀನು ಎಕ್ಸಾಮ್ ಬರೀಬಾರ್ದು ಅಂತ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ್ಯಂತೆ. ನಮಗೆ ಮಮ ಬಂದಿದೆ, ನಿಂಗೆ ಹಾಲ್ ಟಿಕೆಟ್ ಕೊಡಬಾರ್ದು ಅಂತ. ನೀವೆಷ್ಟೇ ಸ್ಟ್ರೈಕ್ ಮಾಡಿದ್ರು ಕಮಲಿಗೆ ಹಾಲ್ ಟಿಕೆಟ್ ಇಶ್ಯೂ ಮಾಡಲ್ಲ. ಅವಳನ್ನ ಎಕ್ಸಾಮ್ ಬರೆಯೋದಕ್ಕೆ ಬಿಡೋದಿಲ್ಲ. ಎಜುಕೇಶನ್ ಬೋರ್ಡ್ ಇಂದ ಕಾಲ್ ಬಂದಿತ್ತು ಕಮಲಿ, ನಿನಗೆ ಹಾಲ್ ಟಿಕೆಟ್ ಇಶ್ಯೂ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಸೊ ಪ್ಲೀಸ್ ಒಳಗೆ ಬಾ. ನೀನ್ ಇಲ್ಲಿಗೆ ಬಂದು ಕಣ್ಣೀರ್ ಹಾಕಿದ್ರೆ ನಾನ್ ನಿನ್ ಗಂಡನ್ನ ಬಿಡಿಸ್ತೀನಿ ಅಂತ ಅನ್ಕೋಬೇಡ. ನಿಮ್ಗೆಲ್ಲ ತಕ್ಕ ಪಾಠ ಕಲಿಸ್ತೀನಿ. ಕಮಲಿಯವರೇ, ಇಲ್ಲ ಸರ್, ಯಾರು ಏನು ತೊಂದರೆ ಕೊಟ್ಟಿಲ್ಲ. ಥ್ಯಾಂಕ್ ಗಾಡ್. ನಂಗೆ ತುಂಬಾ ಯೋಚನೆ ಆಗಿತ್ತು, ಮತ್ತೆ ಅಜ್ಜಿ ನಿಮಗೆ ನೋವು ಕೊಡ್ತಾರೇನೋ ಅಂತ. ಪಾಪ ಅಜ್ಜಿ, ತಾತ ಹೋಗಿದ್ದ ನೋವಲ್ಲಿ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ಸುತ್ತೆ. ನಿಧಾನಕ್ಕೆ ಅವ್ರಿಗೂ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಲ್ವಾ ಕಮಲಿಯವರೇ? ಹ್ಞೂ ಸರ್, ಹ್ಞೂ. ಕಮಲಿಯವರೇ, ನೀವು ಹೊರಡಿ.
ಮಾಡಿ ಬಟ್ಟೆ ಬದಲಾಯಿಸ್ಕೊಳ್ಳಿ ಸರ್. ಸರ್, ಒಂದು ಮಾತು ಜ್ಞಾಪಕ ಇಟ್ಕೊಳ್ಳಿ. ಸೂರ್ಯಂಗೆ ಗ್ರಹಣ ಹಿಡಿದ ಮಾತ್ರಕ್ಕೆ ಅವನು ಯಾವತ್ತೂ ಬೆಳಕು ಬೀರಲ್ಲ ಅಂತಲ್ಲ. ಆ ಗ್ರಹಣ ಕಳೆದ್ಬೇಕೆ ಅವನ ಬೆಳಕು ಇನ್ನಷ್ಟು ಹೆಚ್ಚಾಯ್ತೈತೆ ಸರ್. ಹಲೋ ತಾರಾ ಆಂಟಿ, ಅಜ್ಜಿ ಬರ್ತಾ ಇದ್ದಾರೆ. ಆಂಟಿ ಬಂದರು. ಮಾಡೋದೆಲ್ಲ ಮಾಡಿ ಈಗ ನಾವು ಹೇಗಿದ್ದೀವಿ ಅಂತ ನೋಡಕ್ ಬಂದ್ರ? ತಾರಾ, ಅತಿಯಾಗಿ ಮಾತಾಡ್ತಿದ್ಯಾ? ನಿನ್ನ ಕಡೆ ತಪ್ಪಿಟ್ಕೊಂಡು ನೀನು ಇಂಥ ಮಾತಾಡ್ಬೋದಾ? ಏನ್ ನಿಮ್ಮ ಮಾತಿನ ಅರ್ಥ? ನನ್ನ ಮಗ ತಪ್ಪು ಮಾಡಿದಾನೆ ಅಂತನಾ? ಅವನು ಕೊಲೆ ಮಾಡಿಲ್ಲ. ಅದು ಕೋರ್ಟಲ್ಲಿ ಡಿಸೈಡ್ ಆಗೋ ತನಕ ಕಾಯೋ ತಾಳ್ಮೆ ನಿಮಗಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಲ್ಲ, ನಿಮ್ಗೆ ಹೇಗಾದ್ರೂ ಮನ್ಸು ಬಂತು? ನನ್ನ ಮಗನ್ನ ಬಿಡಿ, ನಿಮ್ಮ ಮೊಮ್ಮಗಳ ಮೇಲೂ ನಿಮಗೆ ಕನಿಕರ ಇಲ್ಲದೆ ಎಷ್ಟೊಂದು ಗೋಳ ಆಡಿಸ್ತಿದ್ದೀರ ಅವಳನ್ನ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಆದರೂ ಎಲ್ಲ ತಪ್ಪನ್ನು ಒಂದೇ ಸಲ ಕ್ಷಮಿಸೋದಕ್ಕೆ ನಾನು ರೆಡಿ ಇದ್ದೀನಿ. ನಿನ್ನ ಮಗನ್ನ ನಾನು ಇವತ್ತೇ ರಿಲೀಸ್ ಮಾಡಿಸ್ತೀನಿ. ಆದರೆ ಕೆಲವು ಕಂಡೀಷನ್ಗಳಿದೆ. ನೀವೇನು ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಥರ ಹೇಳ್ತೀನಿ. ನೀನು ಈ ಕೂಡಲೇ ಕಾಲೇಜ್ ಟ್ರಸ್ಟಿ ಪೋಸ್ಟನ್ನು ರಿಸೈನ್ ಮಾಡಬೇಕು. ಹಾಯ್ ಕಮ್ಲಿ. ಹಾಯ್ ನಿಂಗೆ. ಏನು ನಿನ್ ಮುಗ್ದಾಗ ಇವತ್ತು ಈಟೊಂದು ಖುಷಿ ಕಾಣಿಸ್ತೈತೆ. ರಿಷಿ ಸರ್ನ ಭೇಟಿ ಆದ್ಯಾ? ಮತ್ತೆ ಮುಗ್ದಾಗಿರೋ ಸಂತೋಷ ನೋಡಿದ್ರೆ ಗೊತ್ತಾಯ್ತಿಲ್ವಾ? ಹೌದಾ ಕಮ್ಲಿ? ಸಾರ್ ಹೆಂಗವ್ರೆ? ನಾನು ಕೇಳಿದ್ರೆ ಚಂದಾಗಿವ್ನಿ ಅಂತಾನೆ ಹೇಳ್ತವ್ರೆ. ಆದರೆ ಒಂದೇ ದಿವಸಕ್ಕೆ ಸ್ವರ್ಗೋಗವ್ರೆ ನಿಂಗೆ. ಯೋಚನೆ ಮಾಡಬೇಡ ಕಮ್ಲಿ, ರಿಷಿ ಸರ್ ಆದಷ್ಟು ಬೇಗ ರಿಲೀಸ್ ಆಯ್ತಾರೆ. ನಾನು ಅದೇ ನಂಬಿಕೆನಾಗಿದ್ದೀನಿ ಸಂಭು. ಸರಿ ಕಮಲಿ, ಇವತ್ತಿನ ಸಬ್ಜೆಕ್ಟು ತುಂಬ ಟಫ್ ಇದೆ. ನೀನು ಹೋಗಿ ಓದ್ಕೋ ಹೋಗು. ನಿಂಗೆ ಲಾಸ್ಟ್ ಚಾಪ್ಟರ್ ನೆನಪಿದ್ಯಾ? ನಾನು ರಾತ್ರಿ ಎಲ್ಲ ಓದ್ಕೊಂಡೆ ಕಣ್ಲ, ಆದ್ರೂ ಸ್ವಲ್ಪನೇ ನೆನಪೈತೆ. ಕಮಲಿ, ನಿನಗೆ ಗೆಪ್ತಿ ಆಯ್ತಾ? ಹ್ಞೂ ನಿಂಗೆ ನೆನಪೈತೆ, ಆದರೆ ಇನ್ನೊಂದು ಕಿತ್ತ ಕಣ್ಣಾಡಿಸ್ಬೇಕು. ನೀನು ಇವಾಗ ಹೊಸಿ ಓದ್ಕೊಳ್ಳುವಂತೆ ಬಾ. ಅಜ್ಜಿ, ಏನು ಹೇಳ್ತಿದ್ದೀರಾ ನೀವು? ನೀವು ಕಾಂಪ್ರಮೈಸ್ ಆಗಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂಡ್ರೆ ನೀವಿಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ? ಅಲ್ಲ, ತಾರಾ ಆಂಟಿ ಯಾಕೆ ಟ್ರಸ್ಟಿ ಪೊಸಿಷನ್ ಇಂದ ರಿಸೈನ್ ಮಾಡಬೇಕು? ಅನಿಕಾ, ನೀ ಸುಮ್ಮನೆ ಇದ್ಬಿಡು, ಮಧ್ಯದಲ್ಲಿ ಮಾತಾಡಬೇಡ. ನನ್ನ ಕಂಡೀಷನ್ ಇಷ್ಟೇ ಅಲ್ಲ,
ಇನ್ನೊಂದು ಮುಖ್ಯವಾದ ವಿಷಯ ಇದೆ. ಅದಕ್ಕೆ ಒಪ್ಪಿಗೆ ಕೊಟ್ಟರೆ ನಿನ್ನ ಮಗ ಈಚೆ ಬರ್ತಾನೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅವನು ಈಚೆ ಬರೋದಿಲ್ಲ. ಈಗಾಗಲೇ ಅವನಿಗೆ ಬೇಲ್ ಸಿಗದೇ ಇರೋ ಥರ ಮಾಡಿದ್ದೀನಿ. ಇನ್ನು ಶಿಕ್ಷೆ ಆಗೋ ಥರ ಮಾಡೋದು ನನಗೇನು ಕಷ್ಟ ಅಲ್ಲ. ಸಾಕ್ಷಿಗಳೆಲ್ಲ ಅವನ ವಿರುದ್ಧವಾಗೇ ಇದೆ. ಶಿಕ್ಷೆ ಕೊಡಿಸೋ ತಾಕತ್ತು ನನಗಿದೆ. ಜೀವನ ಪರ್ಯಂತ ಅವನು ಜೈಲಲ್ಲೇ ಕೊಳೆಯೋ ಹಾಗೆ ನಾನು ಮಾಡ್ತೀನಿ. ನನ್ನ ಮಗ ಆಚೆ ಬರಬೇಕು. ಅದಕ್ಕೇನು ಮಾಡಬೇಕು ಹೇಳಿ? ಅಜ್ಜಿ, ಇನ್ನೊಂದು ಕಂಡೀಷನ್ ಏನು ಅಜ್ಜಿ? ಈ ಮನೆ ನಿಮ್ಮೆಲ್ಲ ಆಸ್ತಿನೂ ನನ್ನ ಹೆಸರಿಗೆ ಬರ್ಕೊಡ್ಬೇಕು. ಇದು ಈಟೊತ್ತಾದ್ರೂ ಇನ್ನೂ ಅನಿಕಾ ಬಂದೇ ಇಲ್ಲ. ಮನೆನಾಗೆ ಓದ್ಕೊತಿರ್ಬೇಕು ನಿಂಗೆ. ಇಲ್ಲ ಕಮ್ಲಿ, ಈಗ ಅನಿಕಂಗೆ ಅಜ್ಜಿ ಸ್ಥಾನ ಸಿಕ್ಕಿದೆ. ಹಾಗಿರುವಾಗ ಅವಳಿಗೆ ಇಲ್ಲಿ ಕೆಲಸ ಇರುತ್ತೆ. ಅವಳು ಮನೇಲಿ ಹೇಗೆ ಓದ್ಕೊಳಕ್ಕೆ ಸಾಧ್ಯ? ಏನೇ ಓದ್ಕೊಳ್ಳೋದಿದ್ರು ಇಲ್ಲೇ ಓದ್ಕೋಬೇಕಲ್ವಾ? ನನಗನ್ನಿಸ್ತೈತೆ ಅವಳು ಬರ್ದೇ ಇರೋದಕ್ಕೆ ಬೇರೆನೇ ಕಾರಣ ಐತೆ ಅಂತ. ಏನು ಕಾರಣ? ಇವತ್ತು ಏನಾರ ಹೊಸ ಸಮಸ್ಯೆ ತಕ್ಕಂಬರ್ತಾಳೇನೋ ಅಂತ ಅನುಮಾನ ಕಮ್ಲಿ. ಅಜ್ಜಿ ಏನನ್ನ ಏಳು ಕಳ್ಸಿರ್ಬೋದಲ್ವಾ? ಅಥವಾ ನಿನ್ ವಿರುದ್ಧ ಹೊಸ ಪಿತೂರಿ ಏನನ್ನ ಮಾಡ್ಬೋದಲ್ವಾ? ಹಂಗೆಲ್ಲ ಮಾತಾಡಬೇಡ ನಿಂಗೆ. ನಾನು ಅಜ್ಜಿ ಮನೆಗೆ ಹೋಗಿ ಯಾಕೆ ಎಕ್ಸಾಮ್ ಬರೆಯೋಕ್ಕೆ ತೊಂದರೆ ಮಾಡ್ತಿದ್ದೀರಾ ಅಂತ ಕೇಳ್ಕೊಂಡಾಗ ಸರಿ ಆಯಿತು ಹೋಗಿ ಎಕ್ಸಾಮ್ ಬರ್ಕೋ ಅಂತ ಹೇಳಿದ್ರು. ತಾತ ಇಲ್ದಿರೋ ನೋವಲ್ಲಿ ಅವ್ರು ಹಿಂಗೆಲ್ಲ ಮಾಡ್ತಾವ್ರೆ ಆಟಯ್ಯ. ಇಲ್ಲ ಕಮ್ಲಿ, ಅವತ್ತು ಅಣ್ಣನ ಅರೆಸ್ಟ್ ಮಾಡಿದಾಗ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಅಜ್ಜಿ ನಿನ್ನ ಮೇಲೂ ದ್ವೇಷ ಸಾಧಿಸ್ತಿರೋದು ನೋಡಿದ್ರೆ ನನಗೂ ಯಾಕೋ ನಿಂಗೆ ಹೇಳ್ದಾಗೆ ಅನ್ನಿಸ್ತಿದೆ. ಇಲ್ಲ ರಚನಾ, ನೀನೇ ನೋಡ್ತಾ ಇರು. ಅಜ್ಜಿಗೆ ಅವ್ರ ತಪ್ಪರಿವಾಗಿ ಅವರೇ ರಿಷಿ ಸರ್ನ ಜೈಲಿಂದ ಬಿಡಿಸ್ತಾರೆ. ನನ್ನ ಗಂಡನ ಕಳ್ಕೊಂಡು ನಾನು ಅನುಭವಿಸ್ತಾ ಇರೋ ನೋವು ನಿಮಗೂ ಗೊತ್ತಾಗಬೇಕು. ನೀವೆಲ್ಲರೂ ಬೀದಿಗೆ ಬೀಳಬೇಕು. ಅದಕ್ಕೋಸ್ಕರನೇ ನಾನು ಕೇಳ್ತಾ ಇರೋದು. ಹೇಳುತ್ತಾರಾ? ನಿನಗೆ ನಿನ್ನ ಮಗ ಬೇಕಾ, ಆಸ್ತಿ ಬೇಕಾ? ಏನು ಸದಾನಂದವ್ರ ಪ್ರಾಣಕ್ಕೆ ಬೆಲೆ ಕಟ್ತಾ ಇದ್ದೀರಾ? ಮೊನ್ನೆ ಅವ್ರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಗಂಡ ಅಂದರೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿ ಈಗ ಅವ್ರ ಸಾವಿಂದ ಆದ ಕೊರತೆನ ನಮ್ಮ ಆಸ್ತಿಯಿಂದ ತುಂಬಿಸ್ಕೊತಿದ್ದೀರಾ? ತಾರಾ, ನಾಲ್ಗೆ ಮೇಲೆ ಹಿಡ್ತಾ ಇರಲಿ. ನಿನ್ನ ಆಸ್ತಿ ನನ್ಗೆ ಯಾವ ಲೆಕ್ಕನೂ ಅಲ್ಲ. ನೀನೆಲ್ಲಾನು ಕಳ್ಕೊಂಡು ನೀನು, ನಿನ್ನ ಗಂಡ, ನಿನ್ನ ಮಕ್ಕಳು, ನಿನ್ನ ಸೊಸೆ ಎಲ್ಲರೂ ಬೀದಿಗೆ ಬೀಳ್ಬೇಕು. ಬೀದಿಗೆ ಬಿದ್ದ ಮೇಲೆ ಅನುಭವಿಸ್ತಿರಲ್ಲ ಆ ನೋವು, ಆ ನೋವು ನನ್ನ ನೋವಿಗೆ ಸ್ವಲ್ಪನಾದ್ರೂ ಸರಿದೂಗ್ಬೋದು. ಅಜ್ಜಿ, ದಿಸ್ ಇಸ್ ಸೋ ಬ್ಯಾಡ್. ಇದು ನಿಮ್ಮ ಕ್ಯಾರೆಕ್ಟರ್ ಅಲ್ಲ. ನೀನು ಸುಮ್ಮನೆ ಇರು ಅಂದೆ ತಾನೆ? ನೋಡುತ್ತಾರಾ, ಇದೇ ನನ್ನ ಕೊನೆ ನಿರ್ಧಾರ. ಇದಕ್ಕೆ ನೀನು ಒಪ್ಪಿಗೆ ಇದೆಯೋ ಇಲ್ವೋ? ನಾನು ನನ್ನ ಮಗ ಕಷ್ಟ ಅನುಭವಿಸ್ಬೇಕು ಅಂದ್ರಿ ಸರಿ,
ಆದ್ರೆ ನಮ್ಮ ಜೊತೆ ನಿಮ್ಮ ಮೊಮ್ಮಗಳು ಇದ್ದಾಳೆ. ನಾವು ಬೀದಿಗೆ ಬಿದ್ರೆ ಆ ನೋವಲ್ಲಿ ನಿಮ್ಮ ಮೊಮ್ಮಗಳು ಭಾಗಿಯಾಗಿರ್ತಾಳೆ. ಅವಳ ಬಗ್ಗೆನೂ ಸ್ವಲ್ಪ ಯೋಚಿಸಿ ಅನ್ನಪೂರ್ಣಮ್ಮ ಅವರೇ. ಸ್ವಂತ ಮೊಮ್ಮಗಳನ್ನೇ ಕಷ್ಟಕ್ಕೆ ನೂಕೋದು ಎಷ್ಟು ಸರಿ? ನೀನು ಈ ರೀತಿಯೆಲ್ಲ ಮಾತಾಡಿದ್ರೆ ನನ್ನ ನಿರ್ಧಾರ ಬದಲಾಗತ್ತೆ ಅಂತ ಅನ್ಕೋಬೇಡ. ನಿನ್ನ ಮಗ ಈಚೆ ಬರಬೇಕು ಅಂದರೆ ನಿನ್ನ ಆಸ್ತಿನ ನನಗೆ ಬರ್ಕೊಡ್ಲೇಬೇಕು. ಒಂದಂತೂ ಸತ್ಯ, ನಿನಗೆ ನಿನ್ನ ಮಗ ಆಚೆ ಬರಬೇಕು ಅಂದರೆ ನೀನು ಎಲ್ಲದನ್ನು ಕಳ್ಕೋಬೇಕು. ಇಲ್ಲ, ನನಗೆ ನನ್ನ ಆಸ್ತಿನೇ ಮುಖ್ಯ ಅನ್ನೋದಾದ್ರೆ ನಂದೇನೂ ಅಭ್ಯಂತರ ಇಲ್ಲ. ಯೋಚನೆ ಮಾಡು. Thank you.